ನಾಳಿನ ಮ್ಯಾಚ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇಂದ ವೇಟ್ ಮಾಡ್ತಾ ಇದ್ದೀರಾ? ಖಂಡಿತ, ಯಾಕಂದ್ರೆ ಇದು ಎಂಡಿಂಗ್ ಸ್ಟೇಜ್ IPL. ಇನ್ನ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ರೆ ನಮಗೆ ಮತ್ತೆ ಸಿಗಲ್ಲ. ಹೌದು, ಪ್ಲೇ ಆಫ್ ಫೇಸ್ ಅದೊಂದು ಟೆನ್ಷನ್ ಇರುತ್ತೆ, ಯಾವ ಟೀಮು ಬರುತ್ತಪ್ಪ, ಯಾವ ಟೀಮ್ ಬಂದ್ರೆ RCB ಗೆ ಯಾವ್ದು ಹೌದು. ನೆಗೆಟಿವ್ ಆಗುತ್ತೆ, ಯಾವ್ದು ಪಾಸಿಟಿವ್, ಅದು ಒಂದು ತಲೆಯಲ್ಲಿ ಓಡ್ತಿರುತ್ತೆ. ನಮ್ ಟೀಮ್ ಎಷ್ಟು ಚೆನ್ನಾಗಿ ಆಡ್ತಿರುತ್ತೋ ಜೊತೆಗೆ ಬೇರೆ ಟೀಮ್ಗಳು ಯಾವ್ದು ಬರುತ್ತೆ ಅನ್ನೋದನ್ನು ನಾವು ಲೆಕ್ಕಾಚಾರ ಮಾಡ್ತಿರ್ತೀವಿ. ಹೌದು, ಆ ಲೆವೆಲ್ಗೆ ಈಗ ಈ ಸ್ಟೇಜ್ಗಳು ನಡೀತಾ ಹೋಗುತ್ತೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿಯೊಂದು ಮ್ಯಾಚ್ನು ನೋಡ್ಬೇಕಾಗುತ್ತೆ. ಈಗ ಮುಂದೆ ಈ ಟೀಮ್ ಗೆದ್ರೆ ಯಾವ್ದಕ್ ಲಾಭ, ಈ ಟೀಮ್ ಸೋತ್ರೆ ಯಾವ್ದಕ್ ಲಾಭ ಅಂತ ಒಳ್ಳೆ ಒಂದು ಕುತೂಹಲ ಇರುತ್ತೆ ಪ್ರತಿಯೊಂದು ಮ್ಯಾಚ್ ನಲ್ಲಿ. ಈಗ ಒಂದೇಳ ಅದೇ ಎಕ್ಸೈಟ್ಮೆಂಟ್ ಇದ್ದೇ ಇದೆ. ಸೊ ಪ್ಲೇ ಆಫ್ ಹೋಗೋ 4 ಟೀಮ್ಗಳು ಮಾತ್ರ ಏನ್ ಹೇಳ್ತಾರೆ, ಇಡೀ ಸೀಸನ್ ಲಾಸ್ಟ್ 17-18 ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇರೋ ಟೀಮ್ಗಳೇ ಪ್ಲೇ ಆಫಿಗೆ ಬರೋದು. ಸೊ ನಾವು ಇದೇ ಗೆಲ್ಲುತ್ತೆ ಅದೇ ಗೆಲ್ಲುತ್ತೆ ಅಂತ ಜಡ್ಜ್ ಮಾಡಕ್ ಸಾಧ್ಯ ಇಲ್ಲ. ಸೊ ಆ ತರ ಇರೋದ್ರಿಂದ ನಮ್ಮ RCBಗೆ ಪ್ಲೇ ಆಫಿಗೆ 100% ಎಂಟ್ರಿ ಕೊಡುತ್ತೆ. ಸೊ ಇನ್ನೂ ಸ್ವಲ್ಪ ಸ್ಟ್ರಾಟಜಿ ಮಾಡ್ಬೇಕು ಅಂತ. ಯಾವ ಟೀಮ್ಗಳು ಬರ್ಬೋದು? 4 ಟೀಮ್. 4 ಅಂದ್ರೆ ಇನ್ನೇನು RCB ಫಿಕ್ಸ್. ಇನ್ 3 ಟೀಮ್ ಅಲ್ಲಿ ಪಂಜಾಬ್, ರಾಜಸ್ಥಾನ, ಇನ್ನೊಂದು ಟೀಮ್ಗೆ ತುಂಬಾ ಫೈಟ್ ಇದೆ, ಪೈಪೋಟಿ ಇದೆ. ಸೊ ಅದನ್ನ ಹೇಗಿದೆ? DC ಚೆನ್ನಾಗಿದೆ. DC ಇವಾಗ ಮಿಡ್ಲ್ ಅಲ್ಲಿ ಇದೆ. ಅದ್ ಬಿಟ್ರೆ ಇನ್ಯಾವ್ದಿದೆ ಮಿಡ್ಲ್ ಅಲ್ಲಿ? ಗುಜರಾತ್ ಇದೆ. ಸೊ ಅವಕ್ಕೆಲ್ಲ ಏನಂದ್ರೆ ಒಂದೊಂದು ಚಾನ್ಸ್ ಅಷ್ಟೇ. ಮ್ಯಾಚ್ ಏನಾದ್ರು ಗೆಲ್ತಾ ಬಂದ್ರೆ 4ನೇ ತಂಡವಾಗಿ ಪ್ಲೇ ಆಫಿಗೆ ಎಂಟ್ರಿ ಕೊಡುತ್ತೆ. ಇಲ್ಲ ಅಂತಂದ್ರೆ ನೀವ್ ಹೇಳ್ದಂಗೆ DC. ಈಗ ಅಲ್ಲಿ ಗುಜರಾತ್, ಚೆನ್ನೈ ಅವರಿಗೆಲ್ಲ ಒಂದು ಮ್ಯಾಚ್ ಮಾತ್ರ ಸೋಲಕ್ ಅವಕಾಶ ಇರೋದು, ಮಿಕ್ಕಿದೆಲ್ಲ ಗೆದ್ಕೊಂಡು ಹೋಗ್ಬೇಕು ಉಳಿದಿರೋ ಪಂದ್ಯದಲ್ಲಿ. DC ಆದ್ರೆ ಎಲ್ಲಾ ಪಂದ್ಯನೂ ಗೆಲ್ಬೇಕು, ಆಗ ಮಾತ್ರ ಅವ್ರಿಗೆ ಪ್ಲೇ ಆಫಿಗೆ ಚಾನ್ಸ್. ಈ ಟಾಪ್ 3 ಇದೆಯಲ್ಲ, ಪಂಜಾಬ್ ಇರ್ಬೋದು, RCB ಮತ್ತೆ ರಾಜಸ್ಥಾನ, ಅವರಿಗೆಲ್ಲ 2 ಗೆದ್ಕೊಂಡ್ಬಿಟ್ರೆ ಸಾಕು ಪ್ಲೇ ಆಫ್ ಫಿಕ್ಸ್ ಅಂತ. ಸೊ ಆ ಲಾಸ್ಟ್ 4ನೇ ಟೀಮ್ಗೆ ತುಂಬಾ ಕಾಂಪಿಟೇಷನ್ ಇದೆ, ಯಾವ್ದು ಪ್ಲೇ ಆಫ್ ಎಂಟ್ರಿ ಕೊಡುತ್ತೆ ಅಂತ. ಅಂಡ್ ಹೇಳಕ್ಕಾಗಲ್ಲ. ಈಗ ನಾವು 3 ಅಂತ ಹೇಳ್ಕೊಂಡಿದೀವಿ, ಈಗ ಆ 3ಗಳಲ್ಲಿ ಎಲ್ಲಾನು ಸೋಲೋ ಚಾನ್ಸಸ್ ಇರುತ್ತೆ. ಯಾವ್ದೋ ಒಂದು ಟೀಮು ಇನ್ನ ಆಡೋ ಪ್ರತಿಯೊಂದು ಮ್ಯಾಚ್ ಸೋಲೋ ಚಾನ್ಸಸ್ ಇರುತ್ತೆ. ಅದು ಆಗಿದೆ ಇಂದಿನ IPL. ಆತರ ಏನಾದ್ರೂ ಆಗಿ ಸರ್ಪ್ರೈಸಿಂಗ್ ಆಗಿ ಬೇರೆ ಟೀಮು ಎಂಟ್ರಿ ಕೊಟ್ಟರು ಹೇಳಕ್ಕಾಗಲ್ಲ. ಆಗಿದೆಯಲ್ಲ RCB ಆಗಿದೆ 2021 ಅಲ್ವಾ? 24 ಅಲ್ಲಿ 7 ಮ್ಯಾಚ್ 0.01% RCB ಪ್ಲೇ ಆಫ್ಗೆ. ಸೊ ಬೇರೆ ಟೀಮ್ ಎಲ್ಲಾ ಮ್ಯಾಚ್ ಸೋಲ್ತು, ನಮ್ಮ RCB ಎಲ್ಲಾ ಮ್ಯಾಚ್ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು. ಆತರ ಯಾರು ಆಗಿದೆ. ಪ್ಲೇ ಆಫಿಗೆ ಹೋಗೋದೇ ಇಲ್ಲ RCB ಅನ್ನೋ ತರ ಇತ್ತು, ಬಟ್ ಹೋದ್ರು. CSK ಬಗ್ಗೆ ಏನ್ ಹೇಳ್ತೀರಿ? CSK ಬಗ್ಗೆ ಏನು ಮಾಡಕ್ಕಿಲ್ಲ, ಅವ್ರದ್ದು ಬ್ಯಾಡ್ ಲಕ್. ಸೊ ಅವರು ಕೂಡ ಹೊರಗಡೆ ಹೋಗ್ತಾರೆ ಇಲ್ಲ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ಅವ್ರಿಗೆ ಇರೋದು 4 ಮ್ಯಾಚ್ ಇದೆ, 4-5. ಅದ್ರಲ್ಲಿ ಅವರು 1 ಮ್ಯಾಚ್ ಸೋತು ಮಿಕ್ಕಿದೆಲ್ಲ ಗೆದ್ರು ಅವರಿಗೆ ಪ್ಲೇ ಆಫಿಗೆ ಚಾನ್ಸ್ ಇದೆ ಈಗ್ಲೂ. ಅಲ್ಲ ಅದೇ ಪಾಸಿಬಲ್ ಇದೆ ಅಂತ ಅನ್ಸುತ್ತೆ. ಹೇಳಕ್ಕಾಗಲ್ಲ. ಅದು ಈಗ ಡೆಲ್ಲಿ ಮೇಲೆ ಗೆದ್ದಿರೋದ್ರಿಂದ. ಈಗ ಲಾಸ್ಟ್ ರೀಸೆಂಟ್ ಮ್ಯಾಚ್ ಗಳು ನೋಡಿದಾದ್ರೆ ಅವರು ಚೆನ್ನಾಗಿ ಆಡ್ತಿದ್ದಾರೆ ಬೌಲಿಂಗ್ ಅಲ್ಲಿ. ನಿನ್ನೆ ಮೊನ್ನೆ ಇರೋ ಸ್ಟಾಟ್ಸ್ ಪ್ರಕಾರ ಈ IPL ಸೀಸನ್ ನ ಬೆಸ್ಟ್ ಎಕನಾಮಿಕ್ ಇರೋದು CSK ಅವ್ರದ್ದು ಬೌಲಿಂಗ್ ಅಲ್ಲಿ. ಈ ಸೀಸನ್ ಅಲ್ಲಿ ವರ್ಸ್ಟ್ ಇದ್ದಿದ್ದು ಬೌಲಿಂಗ್ ಅವ್ರದೇ, ಸ್ಟಾರ್ಟಿಂಗ್ ಇಂದಾನು ಅವ್ರ ಬೌಲಿಂಗ್ ಇಂದಾನೆ ಮ್ಯಾಚ್ ಸೋತಿದ್ದು. ಬಟ್ ಈಗಿನ ಲೆಕ್ಕಾಚಾರದ ಪ್ರಕಾರ ಎಕನಾಮಿ ರೇಟ್ ಅಲ್ಲಿ ಅವ್ರದೇ ಬೆಸ್ಟ್ ಇರೋದು CSK ಅವ್ರದ್ದು. ಅದೇ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅವರು ಸೋಲ್ತಾ ಬಂದ್ರು, ಇನ್ನೇನು CSK ಕೆಳಗ್ ಹೋಯ್ತು ಅನ್ನೋ ತರ ಇತ್ತು. ಬಟ್ ಇವಾಗ ಸ್ವಲ್ಪ ಮ್ಯಾಚ್ ಗೆದ್ಬಿಟ್ಟು ಅವರು ಕೂಡ ನಾವು ಪ್ಲೇ ಆಫಿಗೆ ಫೈಟ್ ಕೊಡ್ತಾ ಇದೀವಿ ಅನ್ನೋ ತರ ಇದಾರೆ. ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಬರ್ಬೋದು, ಬಂದ್ರು ಬರ್ಬೋದು, ಚಾನ್ಸಸ್ ಇದೆ. ಅವ್ರ ಟೀಮ್ ಮೇಲೆ ಡಿಪೆಂಡ್ ಅಷ್ಟೇ, ಪರ್ಫಾರ್ಮೆನ್ಸ್. ಓಕೆ, ಪ್ಲೇ ಆಫ್ಗೆ RCB ಹೋದಾಗ RCB ವಿರುದ್ಧ ಯಾವ ತಂಡಗಳು ಸ್ಟ್ರಾಂಗ್ ಇದೆ? ತಂಡಗಳು ಅಂದ್ರೆ ಅದೇ ಇದೇ 3 ಟೀಮು, ಪಂಜಾಬ್, ರಾಜಸ್ಥಾನ ಮತ್ತೆ ಡೆಲ್ಲಿ. ಇನ್ನೊಂದು ಟೀಮ್ ಅದೇ ಬೇರೆ ಯಾವ್ದಾದ್ರು ಟೀಮ್ ಅದ್ರಲ್ಲಿ ರಿಪ್ಲೇಸ್ ಆಗ್ಬೋದು. ಡೆಲ್ಲಿ ಬದಲು ಬೇರೆ SRH ಕೂಡ ಬರ್ಬೋದು. ಇನ್ನೊಂದು ನೀವ್ ಹೇಳಿದಂಗೆ CSK ಬರ್ಬೋದು. ಇಲ್ಲ ಇನ್ನು ಬೇರೆ ಟೀಮ್ಗೆ 1-2 ಚಾನ್ಸ್ ಇದೆ ಅಷ್ಟೇ. ಇನ್ ಬಿಟ್ರೆ ಮುಂಬೈ ಮನೆ, ಆಮೇಲೆ ಲಕ್ನೋ ಮನೆ, ಸೊ ಈ ತರ ಎಲ್ಲ ಕೋಲ್ಕತ್ತಾ KKR ಕೂಡ ಮನೆ ಅಷ್ಟೇ. ಇವ್ 3 ಬಿಟ್ಟು ಇನ್ನೆಲ್ಲ ಸ್ವಲ್ಪ ಫೈಟ್ ಪೋಟಿ. RCBಗೆ ಚಾಲೆಂಜ್ ಮಾಡೋಂತ ಟೀಮ್ ಅಂದ್ರೆ ಮೇನ್ ರಾಜಸ್ಥಾನ ನೋಡಿ. ಅವರು ಒಳ್ಳೆ ವೈಭವ್ ಸೂರ್ಯವಂಶಿ ಎಲ್ಲ ಒಳ್ಳೆ ಆಟ ಆಡಿದ್ದಾರೆ. ಸೋತಿದ್ವಿ ಕೂಡ ಒಂದ್ ಮ್ಯಾಚ್, ಸೋತಿದೀವಿ, ಅದೊಂದು ಹೇಳಕ್ಕಾಗಲ್ಲ. ಈವನ್ ಪಂಜಾಬ್ ಬಂದ್ರು ಕೂಡ ಹಿಂದಿನ ರಿವೆಂಜ್, ಫೈನಲ್ ಅಲ್ಲಿ ಸೋತಿದ್ದಾರೆ ಪಂಜಾಬ್. ಹೌದು, ಆ ಒಂದು ರಿವೆಂಜ್ ಇಟ್ಕೊಂಡು ಅವರು ಚೆನ್ನಾಗಿ ಆಡೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಪಂಜಾಬ್ ರಾಜಸ್ಥಾನ ಒಂದ್ ಒಳ್ಳೆ ಫೈಟ್ ಕೊಡುತ್ತೆ RCB. ಆಮೇಲೆ ಲಾಸ್ಟ್ ಮ್ಯಾಚ್ ಅಲ್ಲೂ ಅಷ್ಟೇ ಪಂಜಾಬ್ ಅವರು ಯಾರ ಮೇಲೆ 264 ಚೇಸ್ ಮಾಡಿದ್ರು ಡೆಲ್ಲಿ ಮೇಲೆ. ಸೊ ಅಂತ ರನ್ನು ಕೂಡ ಚೇಸ್ ಮಾಡಿದ್ದಾರೆ. ಸೊ ಹೇಳಕ್ಕಾಗಲ್ಲ IPL ಅಲ್ಲಿ ಏನಾಗುತ್ತೆ ಅಂತ. 300 ಕೂಡ ಬರ್ಬೋದು, ಅದನ್ನು ಕೂಡ ಚೇಸ್ ಮಾಡೋ ಚಾನ್ಸ್ ಕೂಡ ಇದೆ. ಯಾವ್ದನ್ನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆ, ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾದ್ರೆ RCB ಗೆಲ್ಲುತ್ತೆ ಅನ್ನೋ ಇದ್ರಲ್ಲಿ ಇರೋದು, ಬಟ್ ಎಲ್ಲ ಪಾಸಿಬಲ್ ಪರ್ಸೆಂಟೇಜ್ ಕಮ್ಮಿ. RCBಗೆ ಏನಾದ್ರು ಮೈನಸ್ ಆಗಿ ಸೋಲೋದು ಸ್ವಲ್ಪ ಕಮ್ಮಿ. ಆಲ್ಮೋಸ್ಟ್ RCB ಸ್ಟ್ರಾಂಗ್ ಇದೆ, ಗೆಲ್ಲೋ ಪರ್ಸೆಂಟ್ ಅಲ್ಲಿ ಜಾಸ್ತಿನೇ ಇದೆ ಅಷ್ಟೇ. ಅವ್ರು 6 ಮ್ಯಾಚ್ ಸೋತಿದಾರಲ್ಲ, ಹಾಗಾಗಿ ಅವರು ಏನಾದ್ರು ಒಳ್ಳೆ ಡಿಫ್ರೆಂಟ್ ಪ್ಲಾನ್ ಅಲ್ಲಿ ಬಂದು ಆಡಿದ್ರೆ ಅದು ಹೇಳಕ್ಕಾಗಲ್ಲ, ಚಾನ್ಸಸ್ ಇರುತ್ತೆ. ಬಟ್ ಫೇವ್ರೇಟ್ ಟೀಮ್, ಗೆಲ್ಲೋ ಫೇವ್ರೇಟ್ ಟೀಮು RCB. ಹೌದು. ಓಕೆ, ಫೈನಲಿ ನಾಳೆ ಮ್ಯಾಚ್ ಇದೆ. ಸೊ ನಿಮ್ಮಿಬ್ಬರ ವಿಷಯ ಏನು RCBಗೆ? ನಮ್ಮಿಬ್ರದ್ದು ಏನಂದ್ರೆ ವಿಷಯ, ನಾವು 100% ಲಾಸ್ಟ್ ಟೈಮ್ ನಮ್ದು ಡಿಸ್ಕಷನ್ ಅಲ್ಲಿ ನಾವು ಹೇಳ್ತಾ ಇದ್ವಿ ಲಾಸ್ಟ್ಗೆ ಯಾರೆಷ್ಟು ಟಾರ್ಗೆಟ್ ಕೊಡ್ಬೋದು ಹೆಂಗೆ ಅಂತ. ಸೊ ಇದನ್ನು ಕೂಡ ಲಾಸ್ಟ್ ಅಲ್ಲಿ ಹೇಳ್ತೀವಿ. ಅದ್ ಬಿಟ್ರೆ RCB ವಿಷಯ ಅಂದ್ರೆ
ಫ್ಯಾನ್ಸ್ಗೆ ಆ ಚಿಯರ್ ಅಪ್ ಅದೊಂದು ಜೋಶು ಅಲ್ಲಿ ಇಲ್ಲ ಬೆಂಗಳೂರಲ್ಲಿ ಇದ್ರು ಅಷ್ಟೇ, ಲಕ್ನೋದಲ್ಲಿ ಎಲ್ಲಿದ್ರು ಅಷ್ಟೇ ಸಪೋರ್ಟ್ ಇದ್ದೇ ಇರುತ್ತೆ. RCB ಸ್ಟ್ರಾಂಗ್ ಆಗಿ ಕೂಡ ಇದೆ, ಗೆಲ್ಲುವ ಫೇವರೇಟ್ ತಂಡವಾಗಿದೆ RCB. ನಾವು ಅದೇ ಒಂದು ರನ್ ನಾನು ಹೇಳ್ದಂಗೆ 200 ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. 160, 170, 180 ಮ್ಯಾಕ್ಸಿಮಮ್ ಹೌದು ಈ ಪಿಚ್ ಅಲ್ಲಿ. ಅಂಡ್ ಚೇಸ್ ಮಾಡೋ ಟೀಮ್ ಸ್ವಲ್ಪ ಗೆಲ್ಲೋ ಚಾನ್ಸಸ್ ಇರುತ್ತೆ. ಅದೊಂದು ನಾವು ಪ್ರೆಡಿಕ್ಟ್ ಮಾಡಬಹುದು. 180 ಪ್ಲಸ್ ಕೊಟ್ರೆ ಸ್ವಲ್ಪ ಗೆಲ್ಲೋ ಚಾನ್ಸ್ ಇದೆ. ಟಾರ್ಗೆಟ್ ಏನಾದ್ರು 180 ಒಳಗಡೆ ಕೊಟ್ರೆ ಸ್ವಲ್ಪ ಫೈಟ್ ಇದ್ದೇ ಇರುತ್ತೆ. ಓಕೆ, ಫೈನಲಿ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಮ್ಯಾಚ್ ಇದೆ, RCB ಗೆದ್ದು ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಹೌದು. ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿಲಿ, 300 ಸ್ಕೋರ್ ಆಗಲಿ ಅನ್ನೋದು ಅಭಿಮಾನಿಗಳ ವಿಶ್ ಕೂಡ ಹೌದು. ಸೊ ನಮ್ಮ ಪ್ರಕಾರ ನಾಳೆ ಟಾರ್ಗೆಟ್ 160 to 180 ಇದೆ. ಸೊ ನಿಮ್ಮ ಪ್ರಕಾರ ನಾಳೆ ಎಷ್ಟು ಟಾರ್ಗೆಟ್ ಬರಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಾಗುತ್ತೆ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.